ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದ ಅಂದದ ಪರಿಸರದಲ್ಲಿ ಚಂದವಾಗಿ ಕಂಬಳದ ಕಲರವ ಇತ್ತು. ಆದರೆ ನಾನಾ ಕಾರಣಗಳಿಂದ 13 ವರ್ಷಗಳಿಂದ ಕಂಬಳ ನಿಂತಿತ್ತು. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ನವೆಂಬರ್ 17 ಮತ್ತು 18ರಂದು ಸರ್ಕಾರಿ ಪ್ರಾಯೋಜಿತ ಪಿಲಿಕುಳ ಕಂಬಳ ನಡೆಸೋದಕ್ಕೆ ತೀರ್ಮಾನ ಮಾಡಿ ಕರೆ ಪೂಜೆ ಕೂಡ ಮಾಡಿದರು. ಜೊತೆಗೆ 14ರಿಂದ 18ನೇ ತಾರೀಕು ತನಕ ತುಳುನಾಡು ಉತ್ಸವ ಅಂತ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದಕ್ಕೂ ಜಿಲ್ಲಾಡಳಿತ ತೀರ್ಮಾನ ಮಾಡಿತ್ತು. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅನ್ನುವಾಗಲೇ ಪಿಲಿಕುಳದ ಕಂಬಳದ ವಿರುದ್ಧ ಸ್ಥಳೀಯ ಕ್ಷೇತ್ರದ ಶಾಸಕರೇ ಅಪಸ್ವರವನ್ನು ಎತ್ತಿದ್ದಾರೆ. ಕಂಬಳದ ವಿಚಾರದಲ್ಲಿ ಜಿಲ್ಲಾಧಿಕಾರಿ ನನ್ನನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಉಮಾನಾಥ ಕೋಟ್ಯಾನ್ ಗರಂ ಆಗಿದ್ದಾರೆ. ನನಗೆ ಅದೇ ಮೊನ್ನೆ ಜಿಲ್ಲಾ ಕಂಬಳ ಸಮಿತಿಯವರು ಒಂದು ಸಭೆಯನ್ನು ಮಾಡಿ ಕಂಬಳಕ್ಕೆ ಡೇಟ್ ಕೊಡ್ತಾರೆ. ಒಂದು 25 ದಿನಗಳ ಹಿಂದೆ ಡೇಟ್ ಕೊಟ್ಟಾಗ ನನಗೆ ಪಿಲಿಕುಳದ ಕಂಬಳದ್ದು ಡೇಟ್ ಅದನ್ನು ಪೇಪರಲ್ಲಿ ನಾನು ಓದಿದೆ. ನನಗೆ ಆಶ್ಚರ್ಯ ಆಯಿತು, ಪಿಲಿಕುಳಕ್ಕೆ ಯಾರು ಕಂಬಳ ಮಾಡ್ತಾರೆ ಏನು ಕತೆ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಸುಮ್ಮನಾದೆ, ನನ್ನ ಗಮನಕ್ಕೆ ತರ್ಬೋದು ಅಂತ ಹೇಳಿಕೊಂಡು. ಮೊನ್ನೆ 2 ತಾರೀಕಿಗೆ ನನಗೆ ದೇವಿ ಪ್ರಸಾದ್ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರು ಫೋನ್ ಮಾಡಿ ಹೇಳ್ತಾರೆ, ಪಿಲಿಕುಳದಲ್ಲಿ 4 ತಾರೀಕಿಗೆ ಕಂಬಳದ್ದು ಮೀಟಿಂಗ್ ಉಂಟು, ಬರಬೇಕು ಅಂತ.